ಇನ್ನೊಂದು ಕಡೆಗೆ ಅನುಕುಮಾರ್ ಪರ ವಾದ ಹೇಗೆ ಸಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು ವಾದ ಪ್ರತಿವಾದಗಳು ಹೇಗೆ ಸಾಗ್ತಾ ಇದೆ ಅಂತ A7 ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತಹ ಹಲವು ಅಂಶಗಳು ಇದು ಪ್ರತ್ಯಕ್ಷದರ್ಶಿ ಪುನೀತ್ ಹೇಳಿಕೆಯನ್ನ ಆಧರಿಸಿ ವಾದವನ್ನ ಮಂಡಿಸಲಾಗ್ತಾ ಇದೆ ಪ್ರತ್ಯಕ್ಷದರ್ಶಿ ಪುನೀತ್ ಹೇಳಿಕೆಯನ್ನ ಆಧರಿಸಿ ಶೆಡ್ಗೆ ರೇಣುಕಾವನ್ನ ಕರೆತಂದು ಹಲ್ಲೆ ಮಾಡಿದ್ರ ಬಗ್ಗೆ ಉಲ್ಲೇಖವನ್ನ ಅಲ್ಲಿ ಮಾಡಲಾಗಿದೆ ಚಿತ್ರದುರ್ಗದಿಂದ ಬಂದ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅನ್ನೋದರ ಉಲ್ಲೇಖ ಇಲ್ಲ ಚಿತ್ರದುರ್ಗದಿಂದಲೇ ಬಂದಂತಹ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಉಲ್ಲೇಖ ಚಾರ್ಜ್ ಶೀಟ್ನಲ್ಲಿ ಇಲ್ಲ ಅನ್ನೋ ಅಂಶವನ್ನ ಅನುಕುಮಾರ್ ಪರ ವಾದವನ್ನ ಮಂಡಿಸ್ತಾ ಇದ್ದಂತಹ ವಕೀಲರು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ ದರ್ಶನ್ ವಿನಯ್ ಪ್ರದೋಷ್ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾರೆ ದರ್ಶನ್ ವಿನಯ್ ಪ್ರದೋಷ್ ಹಾಗೂ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾರೆ ಇದು ಅನುಕುಮಾರ್ ಪರ ವಾದ ಮಂಡಿಸಿದಂತಹ ರೀತಿ ಆಗ್ತಾ ಇತ್ತು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ ಇದರಲ್ಲಿ A7 ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೇಗೆ ಕೋರ್ಟ್ ಗಮನವನ್ನ ಸೆಳೆಯಲಾಗ್ತಾ ಇದೆ ಯಾವ ರೀತಿ ಅಂತ ಒಂದು ಪ್ರತ್ಯಕ್ಷದರ್ಶಿ ಪುನೀತ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ವಕೀಲರು ಇಲ್ಲಿ ವಾದವನ್ನ ಮಂಡಿಸ್ತಾ ಇರುವುದು ಅವರೇನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಶೆಡ್ಗೆ ರೇಣುಕಾವನ್ನ ಕರೆತಂದು ಹಲ್ಲೆ ಮಾಡಿದ್ರ ಬಗ್ಗೆ ಉಲ್ಲೇಖವನ್ನ ಅವ್ರು ಮಾಡ್ತಾ ಚಿತ್ರದುರ್ಗದಿಂದ ಬಂದ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಅಥವಾ ಕನ್ಫೆಷನಲ್ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಇಲ್ಲ ಪ್ರತ್ಯಕ್ಷದರ್ಶಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಇಲ್ಲ ಇನ್ಫ್ಯಾಕ್ಟ್ ದರ್ಶನ್ ವಿನಯ್ ಪ್ರದೋಷ್ ಹಲ್ಲೆ ಮಾಡಿದ್ದಾರೆ ಅನುಕುಮಾರ್ ಹಲ್ಲೆ ಮಾಡಿದ್ದಾನೆ ಅಂತ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಕೊಟ್ಟಿಲ್ಲ ಐ ವಿಟ್ನೆಸ್ ಅಂತ ಯಾರಿದ್ರು ಅವರು ಹೇಳಿಕೆಯನ್ನು ಅನುಕುಮಾರ್ ಕಡೆಯಿಂದ ಕೊಟ್ಟಿಲ್ಲ ಮತ್ತು ಅನುಕುಮಾರ್ ಕಡೆಯಿಂದ ಯಾವುದೇ ರಿಕವರಿಗಳು ಆಗಿಲ್ಲ ಅಂದ್ರೆ ಹತ್ಯೆಗೆ ಬಳಸಿದಂತಹ ಎವಿಡೆನ್ಸು ವೆಪನ್ ಇರಬಹುದು ಅಥವಾ ಹಣ ಇರಬಹುದು ಯಾವುದೂ ಆಗಿಲ್ಲ ಅಂತ ಓಕೆ ಒಂದು ಅಪ್ಡೇಟ್ ಇದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ ಪುನರಾರಂಭ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗ CV ನಾಗೇಶ್ ಅವರು ವಾದವನ್ನ ಮುಂದುವರಿಸ್ತಾರೆ ದರ್ಶನ್ ಪರ ಹಿರಿಯ ವಕೀಲ ಖ್ಯಾತ ವಕೀಲ ನಾಗೇಶ್ ಅವರ ವಾದ ಮಂಡನೆ ಮುಂದುವರಿತಾ ಇದೆ ಏನಾಗುತ್ತೆ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಅನ್ನೋದು ಪ್ರಶ್ನೆ ಇಲ್ಲಿ ತನಕ ಅವರು ಪೊಲೀಸರ ತನಿಖಾ ವೈಖರಿಯ ಬಗ್ಗೆ ಹಲವು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಒಂದು ಪೊಲೀಸರು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು CV ನಾಗೇಶ್ ಅವರ ವಾದದ ಭಾಗ ಆಗಿತ್ತು ಹಾಗೂ ಕೆಲವು ಟೆಕ್ನಿಕಲ್ ವಿಚಾರಗಳ ಬಗ್ಗೆ ಅವರಿಗಿರುವಂತಹ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೋಷಾರೋಪ ಪಟ್ಟಿಯಲ್ಲಿರುವಂತಹ ಲೋಪದೋಷ ಅನ್ನೋದು ಸರಿ ಆಗಲ್ಲ ಬಿಕಾಸ್ ಕೋರ್ಟ್ ಇನ್ನು ಡಿಸೈಡ್ ಮಾಡಬೇಕಾಗತ್ತೆ ಅದರ ಬದಲು ದೋಷಾರೋಪ ಪಟ್ಟಿಗೆ ಸಂಬಂಧಪಟ್ಟಂತೆ ಇರುವ ಅನುಮಾನಗಳನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಪ್ರಕಾರ ಅದು ಲೂಪ್ ಹೋಲ್ಸು ಬಟ್ ನಮ್ಮ ಪ್ರಕಾರ ಅದು ಇನ್ನೂ ಕೂಡ ಅನುಮಾನ ದೋಷಾರೋಪ ಪಟ್ಟಿಯಲ್ಲಿನ ಕೆಲ ಅಂಶಗಳ ಕುರಿತಂತೆ ವ್ಯಕ್ತಪಡಿಸ್ತಾ ಇರೋ ಅನುಮಾನ CDR ಅಂಶಗಳನ್ನ ಉಲ್ಲೇಖಿಸಿ ಕೂಡ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಈಗ ಅಂದ್ರೆ ಟೆಕ್ನಿಕಲ್ ಆಂಗಲ್ ಅಲ್ಲಿ ಕೂಡ ಅವ್ರು ಮಾತಾಡ್ತಾ ಇದ್ದಾರೆ 13 ಜನರ ಬಟ್ಟೆ ಶೂ ಮೇಲೆ ರಕ್ತದ ಕಲೆಗಳು ಪತ್ತೆ ಆಗಿದೆ ಈ ವಿಚಾರವನ್ನ ಮಾತಾಡ್ತಾ ಈ ವಿಚಾರವನ್ನ ಕೈಗೆತ್ಕೊಳ್ತಾ FSL ರಿಪೋರ್ಟ್ ಏನ್ ಹೇಳ್ತಾ ಇದೆ ಎವಿಡೆನ್ಷಿಯಲ್ ವ್ಯಾಲ್ಯೂ ಏನ್ ಹೇಳ್ತಾ ಇದೆ ಸಾಂದರ್ಭಿಕ ಸಾಕ್ಷಿಗಳು ಏನ್ ನುಡಿತಾ ಇದೆ ಅದನ್ನ ಕೂಡ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ CV ನಾಗೇಶ್ ಅವರು ಮಾಡ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಪೊಲೀಸರು ತಪ್ಪು ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋದು CV ನಾಗೇಶ್ ಅವರ ವಾದದ ಭಾಗ ಆಗ್ತಾ ಇದೆ ದೋಷಾರೋಪ ಪಟ್ಟಿಯಲ್ಲಿನ ಕೆಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇಲ್ಲಿ ಲೂಪ್ ಹೋಲ್ ಆಗಿದೆ ಇಲ್ಲಿ ಪೊಲೀಸರು ತಮ್ಮ ಕಕ್ಷಿದಾರನ್ನ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ CV ನಾಗೇಶ್ ಅವರು ಹೇಳ್ತಾ ಇರೋದು ಇದು ಪ್ಲಾಂಟೆಡ್ ಎವಿಡೆನ್ಸು ಅಂತ 13 ಜನರ ಬಟ್ಟೆ ಶೂ ಮೇಲೆ ರಕ್ತದ ಕಲೆ ಪತ್ತೆ ಆಗಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ ಆದ್ರೆ FSL ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ರಿಕರೆನ್ಸ್ ಆಫ್ ಕ್ರೈಮ್ ಸಂದರ್ಭದಲ್ಲಿ ಏನು ಅನ್ನೋದನ್ನ ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಸೊ ಇದನ್ನ ಕೋರ್ಟ್ ಕೂಡ ಕನ್ಸಿಡರ್ ಮಾಡ್ತಾ ಹೋಗುತ್ತೆ ಅಂದ್ರೆ ರಿಪೋರ್ಟ್ ಏನ್ ಹೇಳ್ತಾ ಇದೆ ಇವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಏನು ಅದನ್ನ ಕೂಡ ನೋಡ್ತಾ ಹೋಗುತ್ತೆ CV ನಾಗೇಶ್ ಅವರ ಸ್ಟೈಲ್ ಆಫ್ ಆರ್ಗ್ಯುಮೆಂಟೇ ಹೀಗೆ ಕೆಲ ವಕೀಲರು ಆರೋಗ್ಯದ ಬೇಸಿಸ್ ಮೇಲೆ ಮತ್ತೆ ಅವರ ಕಕ್ಷಿದಾರನ ಪಾತ್ರ ಇಲ್ಲದೆ ಇರೋದ್ರ ಬಗ್ಗೆ ಕೆಲ ಅಂಶಗಳನ್ನ ಇಟ್ಕೊಂಡು ಜಾಮೀನಿಗೆ ಹೋಗ್ತಾರೆ ಬಟ್ CV ನಾಗೇಶ್ ಅವರ ಸ್ಟೈಲ್ ಆಫ್ ಆರ್ಗ್ಯುಮೆಂಟ್ ಯಾವಾಗಲೂ ಪೊಲೀಸರ ಲೂಪ್ ಹೋಲ್ಸ್ ಅನ್ನ ಎತ್ತಿ ಹಿಡಿಯೋದ್ರ ಮೂಲಕನೇ ಆಗಿರುತ್ತೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ HD ರೇವಣ್ಣ ಅವರ ಪ್ರಕರಣ ನಿಮಗೆ ನೆನಪಿರಬಹುದು ಅದ್ರಲ್ಲಿ ಯಾವ ರೀತಿ ವಾದ ಮಂಡನೆ ಆಗಿತ್ತು ಅಂತ ಹೇಳಿ ನೋಡಿ ಮುಂದಕ್ಕೆ ಹೋಗೋದಾದ್ರೆ ನಾವು A1 ಪವಿತ್ರ A3 ಪವನ್ A11 ಮ್ಯಾನೇಜರ್ ಜೊತೆಗೆ ಫೋನ್ ಸಂಪರ್ಕ ಇದ್ದಿದ್ರ ಬಗ್ಗೆ ಮಾಹಿತಿ ಇದೆ A1 ಪವಿತ್ರ ಗೌಡ ಕಕ್ಷಿದಾರನ ಸ್ನೇಹಿತೆ
ಪವಿತ್ರ ಗೌಡ ಅವರ ವಿಚಾರವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಮನೆ ಕೆಲಸದವನು ಅನ್ನೋದನ್ನ ವಾದ ಮಾಡೋ ಸಂದರ್ಭದಲ್ಲಿ ಮತ್ತೊಂದ್ಸಲ ಹೇಳ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಪುನರಾರಂಭ ಆಗ್ತಾ ಇದ್ದ ಹಾಗೆ ಟೆಕ್ನಿಕಲ್ ಆಂಗಲ್ನಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೂ ಜಾಮೀನಿಗೆ ಪೂರಕವಾದಂತಹ ಅಂಶಗಳು ಏನಿದೆ ಚಾರ್ಜ್ ಶೀಟ್ನಲ್ಲಿ, ಯಾಕಾಗಿ ತಮ್ಮ ಕಕ್ಷಿದಾರನಿಗೆ ಬೇಲ್ ಗ್ರಾಂಟ್ ಮಾಡಬೇಕು ಅನ್ನೋದಕ್ಕೆ ವಾದ ಇದು. ದೋಷಾರೋಪ ಪಟ್ಟಿಯಲ್ಲಿ ಕೆಲ ಅಂಶಗಳ ಬಗ್ಗೆ ನನಗೆ ಅನುಮಾನ ಇದೆ. ಅನುಮಾನ ಯಾಕಂದ್ರೆ ಇಂತಿಂತದ್ದು ಅಂತ ರೀಸನ್ ಕೊಡ್ತಾ ಇದ್ದಾರೆ.